ಚಂದ ಚೋರಿ ಬಿಜೆಪಿ ರಕ್ತದಲ್ಲೇ ಇದೆಯಾ? ಅಯೋಧ್ಯೆ ಆಯಿತು, ನೆಕ್ಸ್ಟ್ ಮಧುರ ಕಾಶಿನ? ರಾಮ ದೇಶದಲ್ಲಿ ಇದೆಂತ ಅಕ್ರಮ? ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ತೀವ್ರ ವಾಗ್ದಾಳಿ ನಡೆಸಿದೆ. ಇದು ಇಡೀ ಸಂಘ ಪರಿವಾರದ ವ್ಯವಸ್ಥೆಯೇ ಸೇರಿ ಮಾಡಿರುವ ಮಹಾ ಹಗರಣ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಮೌನ ವಹಿಸಿದ್ದಾರೆ ಅಂತೇಳಿ ಕಾಂಗ್ರೆಸ್ ಆರೋಪಿಸಿದೆ. ಇದೇ ವಿಚಾರವಾಗಿ ಪ್ರೆಸ್ ಮೀಟ್ ಮಾಡಿ ಕೆಂಡ ಕರೆದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಬಿಜೆಪಿಯು ವೋಟ್ ಚೋರಿ, ಸೀಟ್ ಚೋರಿ ಮತ್ತು ಚಂದ ಚೋರಿ ಎಂಬ 3 ಹಂತದ ರಣತಂತ್ರ ಹೊಂದಿದೆ ಅಂತೇಳಿ ಲೇವಡಿ ಮಾಡಿದ್ದಾರೆ. ಇದೇ ವೇಳೆ ದೇಣಿಗೆ ವಿವಾದದ ಕುರಿತು ಆರ್ಎಸ್ಎಸ್ ನೀಡಿರುವ ಹೇಳಿಕೆಯನ್ನ ಜೈರಾಮ್ ರಮೇಶ್ ತೀವ್ರವಾಗಿ ಖಂಡಿಸಿದ್ದಾರೆ. ಇತರರಿಗೆ ಪ್ರಾಮಾಣಿಕತೆ, ರಾಷ್ಟ್ರೀಯ ಪ್ರಮಾಣ ಪತ್ರ ನೀಡುವವರೇ ಇವತ್ತು ಅತ್ಯಂತ ಲಜ್ಜೆಗೆಟ್ಟ ರೀತಿಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ದೇಣಿಗೆಯನ್ನ ಲೂಟಿ ಮಾಡಲಾಗಿದೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. 2024ರ ಜನವರಿ 22ರಂದು ಲೋಕಸಭೆ ಚುನಾವಣೆಗೂ ಮುನ್ನ ರಾಮಮಂದಿರ ಉದ್ಘಾಟನೆ ಮಾಡಿ ಕ್ರೆಡಿಟ್ ಪಡೆದುಕೊಂಡಿದ್ದ ಪ್ರಧಾನಿಯವರು ಈಗ ಅಲ್ಲಿ ನಡೆದಿರುವ ಹಗರಣದ ಬಗ್ಗೆ ಮೌನವಾಗಿರುವುದು ಆಘಾತಕಾರಿ. ಆದ್ರೆ ಆ ಚುನಾವಣೆಯಲ್ಲಿ ಜನರೇ ಅವರಿಗೆ ಅಯೋಧ್ಯೆಯಲ್ಲೇ ಸೋಲಿನ ಪಾಠ ಕಲಿಸಿದ್ದಾರೆ ಅಂತೇಳಿ ಜೈರಾಮ್ ರಮೇಶ್ ನೆನಪಿಸಿದ್ದಾರೆ. ಇನ್ನು ಚುನಾವಣಾ ಬಾಂಡ್ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದ್ದನ್ನ ಪ್ರಸ್ತಾಪಿಸಿರೋ ಜೈರಾಮ್ ರಮೇಶ್, ಚಂದ ನೀಡಿ ದಂಧೆ ನಡೆಸಿ ಅನ್ನೋದು ಬಿಜೆಪಿಯ ನೀತಿಯಾಗಿದೆ. ಈ ಇಡೀ ಚಂದ ಬಿಸ್ನೆಸ್ ಬಿಜೆಪಿಯ ಎನ್ಡಿಎನಲ್ಲೇ ಇದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಟ್ರಸ್ಟ್ ನಲ್ಲಿರೋರೆಲ್ಲ ಬಿಜೆಪಿ ಆರ್ಎಸ್ಎಸ್ಗೆ ಆಪ್ತರಾಗಿದ್ದಾರೆ. ಅಲ್ಲಿ ಏನ್ ನಡೆಯುತ್ತಿದೆ ಅನ್ನೋದು ಪ್ರಧಾನಿ, ಗೃಹ ಸಚಿವ ಹಾಗೂ ಆರ್ಎಸ್ಎಸ್ಗೆ ಗೊತ್ತಿರಲಿಲ್ಲ ಎಂದರೆ ನಂಬಲು ಸಾಧ್ಯವಿಲ್ಲ. ಸಾರ್ವಜನಿಕರು ಮತ್ತು ಕಾಂಗ್ರೆಸ್ ನಾಯಕರು ಸೇರಿದಂತೆ ಲಕ್ಷಾಂತರ ಭಕ್ತರು ನೀಡಿದ ಹಣದಲ್ಲಿ ಭಾರಿ ಪ್ರಮಾಣದ ದುರುಪಯೋಗವಾಗಿರೋದು ಈಗ ಸಾಬೀತಾಗಿದೆ ಅಂತ ಅವರು ದೂರಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡ ತನ್ನ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ ನಂತರ ಜೂನ್ 25ರಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿತ್ತು. ಇದರ ಬೆನ್ನಲ್ಲೇ 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಅವರಿಂದ ಸುಮಾರು 80 ಲಕ್ಷ ರೂಪಾಯಿ ನಗದು ಹಾಗೂ ವಿದೇಶಿ ಕರೆನ್ಸಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಸದ್ಯ ಈ ಪ್ರಕರಣದ ತನಿಖೆ ಮುಂದುವರೆದಿದ್ದು ರಾಜಕೀಯ ವಲಯದಲ್ಲಿ ಭಾರಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಮತ್ತೊಂದು ಕಡೆ ಅಯೋಧ್ಯೆ ರಾಮಮಂದಿರದಲ್ಲಿ ಕಾಣಿಕೆಗಳ ಕಳ್ಳತನ ಆರೋಪದ ವಿರುದ್ಧ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ರಾಮರಕ್ಷಾ ಆಂದೋಲನವನ್ನು ಆರಂಭಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ವಿರುದ್ಧ ಕೆಂಡ ಕಾರಿದ್ದಾರೆ. ಹಿಂದೂಗಳನ್ನ ಲೂಟಿ ಮಾಡುವವರೇ ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಕೇಂದ್ರ ಮುಂಬೈನ ದಾದರ್ನಲ್ಲಿರುವ ಹನುಮಾನ್ ದೇವಸ್ಥಾನದಲ್ಲಿ ಉದ್ಧವ್ ಠಾಕ್ರೆ ಹನುಮಾನ್ ಸ್ತೋತ್ರ ಹಾಗೂ ಹನುಮಾನ್ ಚಾಲಿಸ ಪಠಿಸಿದ್ರು. ದೇವಾಲಯದ ಹೊರಗೆ ನಡೆದ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿರೋ ಅವರು ಈ ವಿಷಯದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು. ಕೇಸರಿ ಕುರ್ತಾ ಧರಿಸಿದ ಉದ್ಧವ್ ಠಾಕ್ರೆ ದೇವಾಲಯವನ್ನ ಲೂಟಿ ಮಾಡಲು ಯಾರಾದರೂ ಹಿಂದುತ್ವವನ್ನ ದುರುಪಯೋಗ ಪಡಿಸಿಕೊಂಡರೆ ಹಿಂದೂಗಳು ಅವರನ್ನ ಬಿಡೋದಿಲ್ಲ ಅಂತ ಹೇಳಿದ್ರು. ಹಿಂದೂಗಳನ್ನ ಲೂಟಿ ಮಾಡುವವರೇ ಅಧಿಕಾರದಲ್ಲಿದ್ದಾರೆ ಅನ್ನೋದು ನಿಜಕ್ಕೂ ದುರದೃಷ್ಟಕರ. ದರೋಡೆಕೋರರನ್ನ ತನ್ನ ಸ್ವಂತ ಲೂಟಿಯ ತನಿಖೆ ಮಾಡಲು ಕೇಳಲಾಗುವುದಿಲ್ಲ. ಈ ಕೆಲಸವನ್ನ ನಿಷ್ಪಕ್ಷಪಾತವಾಗಿ ಮಾಡಬೇಕು. ಅಯೋಧ್ಯೆ ಕೇವಲ ಒಂದು ನೋಟ, ಕಾಶಿ ಮತ್ತು ಮಥುರಾ ಇನ್ನೂ ಉಳಿದಿವೆ ಎಂಬ ಘೋಷಣೆಗಳನ್ನು ಉಲ್ಲೇಖಿಸಿದ ಶಿವಸೇನೆ ಮುಖ್ಯಸ್ಥ, ಕಾಶಿ ಮತ್ತು ಮಥುರಾದಲ್ಲಿ ಏನಾಗಬಹುದು ಎಂಬುದರ ಬಗ್ಗೆ ನನಗೆ ಕಳವಳವಿದೆ ಅಂತ ಹೇಳಿದ್ದಾರೆ. ನಾವು ನಿರ್ಭೀತರು, ಮುಗ್ಧರು ಮತ್ತು ದೇಶಭಕ್ತ ಹಿಂದೂಗಳು, ಆದ್ರೆ ಮೂರ್ಖರಲ್ಲ ಅಂತೇಳಿ ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ಅದೇನೇ ಇರಲಿ, ಕೋಟ್ಯಂತರ ಭಕ್ತರ ಆರಾಧ್ಯ ದೈವ ಶ್ರೀರಾಮನ ಮಂದಿರದ ಹಣದಲ್ಲೇ ಈ ತರಹದ ಅಕ್ರಮ ನಡೆದಿರೋದು ನಿಜಕ್ಕೂ ಆಘಾತಕಾರಿ. ಈ ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹ ಕೇಳಿ ಬರುತ್ತಿದೆ. ನಿಮ್ಮ ಪ್ರಕಾರ ರಾಮ ಮಂದಿರ ದೇಣಿಗೆ ಹಗರಣದ ಹಿಂದೆ ಯಾರ ಕೈವಾಡ ಇರಬಹುದು? ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ಮಾಡ್ತಿರೋ ಆರೋಪಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೇನೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.